ಮಾಡೋದಕ್ಕೆ ನಾವು ನನ್ನ ಫ್ರೆಂಡ್ ಗಾಯತ್ರಿ ಸೇರಿ ಒಂದು ಗೋಬಿ ಮಂಚೂರಿ, ಒಂದು ಕ್ಯಾಬೇಜ್ ತೊಗೊಂಡು ಚೆನ್ನಾಗಿ ತೊಳ್ಕೊಂಡು ಸಣ್ಣಗೆ ಹೆಚ್ಕೊಂಡು ಅದನ್ನ ಬಿಸಿನೀರು ಅರಿಶಿನ ಪುಡಿ ಒಳಗೆ ತೊಳ್ಕೊಂಡಿರ್ತೀವಿ. ನೆಕ್ಸ್ಟ್ ಅದಕ್ಕೆ ಮಸಾಲೆ ಹಾಕ್ಕೊಂಡು ಹಾಕಬೇಕು. ಗೋಬಿ ಮತ್ತೆ ಕ್ಯಾಬೇಜು ಹೆಚ್ಚಿಟ್ಟಿದೀವಲ್ಲ ತೊಳೆದು, ಇವಾಗ ಮೈದಾ ಹಿಟ್ಟು, ಖಾರ ಪುಡಿ, ಅರಿಶಿನ ಹಾಕಿದ್ವಿ ಅಷ್ಟೇ. ಇದರಲ್ಲಿ ಸ್ವಲ್ಪ ಕಡಲೆ ಹಿಟ್ಟು ಹಾಕಿ ಇಟ್ಟಾಕಬೇಕು. ಆಮೇಲೆ ಸ್ವಲ್ಪ ಅಜ್ವಾನ ಹಾಕೊಳ್ಳಿ, ಬೆಳ್ಳುಳ್ಳಿ ಎಲ್ಲ ಪೇಸ್ಟ್ ಹಾಕೊಳ್ಳಿ, ಉಪ್ಪು ಹಾಕೊಳಕತ್ತೀವಿ. ಮತ್ತೆ ಅಜ್ವಾನ ಹಿಂಗು ಹಾಕೊಂಡಿದ್ದೀವಿ. ಅಜ್ವಾನ ಮತ್ತೆ ಹಿಂಗು ಹಾಕೊಂಡಿದ್ದೀವಿ. ಹೇಳ್ದಂಗೆ ಅಕ್ಕಿ ಹಿಟ್ಟು ಹಾಕೊಂಡಿದ್ದೀವಿ, ಕಡಲೆ ಹಿಟ್ಟು ಆಲ್ರೆಡಿ ಹಾಕೊಂಡಿದ್ದೀವಿ. ಇಲ್ಲಿದೆ ಬಿಟ್ಟು ನಾವೇನು ಹಾಕೊಂಡಿಲ್ಲ ಅಂತ ಬ್ಯಾಡ್ ಕಮೆಂಟ್ಸ್ ಎಲ್ಲ ಮಾಡಕ್ ಹೋಗ್ಬೇಡ. 1 ಲೀಟರ್ ಎಣ್ಣೆ ಹಾಕೊಂಡಿವಿ. ನಮ್ ಕುಕ್ಕು ನಿನ್ ಕೈ ಒಂದೇ ಫೋನಿಂದ ಹಿಟ್ಟು ತಗೊಂಡು ಎಣ್ಣೆ ಹಾಕಿದ್ದೀವಿ. ಇವು ಸ್ವಲ್ಪ ಅಷ್ಟು ಬೇಸಿಗೆ ಎಣ್ಣೆ ಕಾಸ್ಕೋಬೇಕು. ಆಯಿಲು, ಆನಿಯನ್ನು, ಚಿಲ್ಲಿ, ಕೊತ್ತಂಬರಿ ಲಾಸ್ಟ್ ಹಾಕ್ಬೇಕು. ಗಾರ್ನಿಶ್ ಮಾಡ್ಕೊಳ್ಳಿ. ಚೆನ್ನಾಗಿ ಸಾಟೆ ಮಾಡ್ಬೇಕು. ಉಪ್ಪು ಆಲ್ರೆಡಿ ಕಾಲಿಫ್ಲವರ್ ಹಾಕಿರ್ತೀವಿ, ಸೊ ನೋಡಿ ಹಾಕೊಳ್ಳಿ. ಅದೇ ತರ ಕಾರ್ನ್ಫ್ಲವರ್ ಅಲ್ಲಿ ನೀರು ಕಳಿಸಿಟ್ಕೊಳ್ಳಿ, ಸಾಸ್ ಕನ್ಸಿಸ್ಟೆಂಟ್ ಬರೋಕ್ಕೆ. ಆಮೇಲೆ ಕೆಚಪ್, ವಿನಿಗರ್ ಇಟ್ಕೊಂಡಿದ್ವಿ. ಸೋಯಾ ಸಾಸು ನಮ್ಮ ಕಡೆ ಇಲ್ಲ, ಅದಕ್ಕೆ ಹಾಕಿಲ್ಲ. ನಿಮ್ಮ ಕಡೆ ಕೆಲವು ಹಾಕೊಳ್ಳಿ. ಚೆನ್ನಾಗಿ ಹುಡ್ಕೊಂಡು ಹಾಕೊಳ್ಳಿ. ಸ್ವಲ್ಪ ಸಾಲ್ಟ್ ಹಾಕೊಳ್ಳಿ. ಒಗ್ಗರಣೆಗೆ ಸಾಲ್ಟ್ ನೋಡಿ ಹಾಕೊಂಡ್ರಿ. ಭಾಳ ಅಂದ್ರೆ ಅವು ಫ್ಲವರ್ ಒಳಗೂ ಅದಾವು, ಗೋಬಿ ಒಳಗೂ ಅದಾವು ಸಾಲ್ಟು, ಇದು ಖಾರ, ಪೌಡರ್ ಖಾರ ನೋಡಿ ಹಾಕೋಬೇಕು. ವಿತೌಟ್ ಎನಿ ಮಸಾಲ, ಓನ್ಲಿ ಚಿಲ್ಲಿ ಪೌಡರ್. ಭಾಳ ಭಾಳ ಹಾಕಿದ್ರೆ ಚಂದ ಇರುತ್ತೆ. ಖಾರ ಹಾಕೊಳ್ಳಿ. ಸ್ವಲ್ಪ ಅರಿಶಿನ ಇದಷ್ಟೇ ಮಸಾಲ ಒಗ್ಗರಣೆಗೆ, ಏನು ಬೇಡ. ಚೆನ್ನಾಗಿ ಆನಿಯನ್ನ ಸಾಟೆ ಮಾಡ್ಕೊಳ್ತಾರೆ. ಇವಾಗ ಆನಿಯನ್ ಭಾಳ ಹಾಕ್ಬಾರ್ದು, ಆಮೇಲೆ ಅದು ಕ್ರಂಚಿ ಟೇಸ್ಟ್ ಇರುತ್ತೆ. ವಿನೆಗರ್ ಹಾಕೊಳ್ಳಿ. ವಿನೆಗರ್ ಬಂದು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಹಾಳಾಗಲ್ಲ, ಒಟ್ಟಿ ಹಾಳಾಗಲ್ಲ, ಅಡಿಗೆ ಹಾಳಾಗಲ್ಲ. ಆಮೇಲೆ ಮೈದಾ ಕಾರ್ನ್ಫ್ಲವರ್ ನೀರು ಹಾಕಿ ಮಿಕ್ಸರ್ ಮಾಡಿದಿರಲ್ಲ, ಅದನ್ನ ಹಾಕೊಳ್ಳಿ. ಕಾರ್ನ್ಫ್ಲವರ್ ಮಿಕ್ಸರ್ ನೀರು ನೀವು ಜಲ್ದಿ ಕಲಿಸ್ಬೇಕು, ಯಾಕಂದ್ರೆ ಇಲ್ಲ ಹಿಟ್ಟು ಉಂಡೆ ಆಗ್ಬಿಡುತ್ತೆ. ನೀರನ್ನ ಹಾಕೊಳ್ಳಿ. ಇಷ್ಟಾದ್ರೆ ಇರಬೇಕು, ಅವಾಗ ಕನ್ಸಿಸ್ಟೆಂಟ್ ಬಂದು ಸ್ವಲ್ಪ ಅದನ್ನ ಸ್ವಲ್ಪ ಬೇರೆ ಕನ್ಸಿಸ್ಟೆಂಟ್ ಆಗುತ್ತೆ. ಟೊಮೆಟೊ ಕೆಚಪ್ ಬಂದು ಇದೆಲ್ಲ ಹಾಕೋರು ಹಾಕ್ತಾರೆ, ಬಟ್ ನಾನು ಅದೆಲ್ಲ ಮ್ಯಾಗ್ ಹಾಕಿದ್ರೆ ಇನ್ನು ಸಿಹಿ ಚೆನ್ನಾಗಿರುತ್ತೆ. ಇವಾಗ ಕಾರ್ನ್ಫ್ಲವರ್ ಹಾಕಿದ್ರಲ್ಲ, ಕನ್ಸಿಸ್ಟೆಂಟ್ಗೆ ಆಗ್ತದೆ. ನೀವು ಎಷ್ಟು ಭಾಳ ಇಟ್ಕೊಂಡಿರ್ತೀರೋ ಅಷ್ಟು ಹಾಕೊಳ್ಳಿ. ಭಾಳ ಹಾಕಿದ್ರೆ ಮತ್ತೆ ಕೆಟ್ಟೋಗುತ್ತೆ. ನಾವು ಇಷ್ಟು ಇಟ್ಕೊಂಡಿರೋದ್ರಿಂದ ಅಷ್ಟು ನೀರು ಹಾಕೊಂಡಿದ್ದೀವಿ, ಅದು ಕರೆಕ್ಟ್ ಇರುತ್ತೆ. ಸಾಸೇಜ್ ಗೋಬಿಗೆ ತಕ್ಕಂಗೆ ನೀರು ಹಾಕೊಳ್ಳಿ. ಇವಾಗ ಇದನ್ನ ಇದರಲ್ಲೇ ಹಾಕೋಣ. ವೆರಿ ರಿಸ್ಕಿ. ಒಲೆ ಮ್ಯಾಗ್ ಮಾಡಿ. ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಹಸಿಮೆಣಸಿನಕಾಯಿ ಹಾಕಿವಿ, ಒಣ ಖಾರನೂ ಹಾಕಿವಿ. ನಾವು ಹಸಿಮೆಣಸಿನಕಾಯಿ ಕ್ಯಾಪ್ಸಿಕಮ್ ಬದಲು ಹಾಕೊಂಡಿದ್ದೀವಿ, ಯಾಕಂದ್ರೆ ಕ್ಯಾಪ್ಸಿಕಮ್ ಇಷ್ಟ ಆಗಲ್ಲ. ಸೊ ಕ್ಯಾಪ್ಸಿಕಮ್ ಇದ್ರೆ ಹಾಕೋರಿ. ನೀವು ಹಾಕೊಳ್ಳಿ, ನಾವು ಬೇಡ ಅಂದ್ರೆ ಸಾಸ್ ನೋಡಿ. ಇವಾಗ ಬರೋಂಗೆ ಈ ಗಾಳಿ ಹಾಕಿ. ಇವಾಗ ಈ ಕನ್ಸಿಸ್ಟೆಂಟ್ ಚೆನ್ನಾಗಿದೆ. ಇವಾಗ ನೀವೇನು ಮಾಡಬೇಕು, ನಿಮ್ಮ ಕಡೆ ಇರೋ ಕೆಚಪ್, ಕಿಸಾನ್ ಕೆಚಪ್ ನೀವು ಯಾವ ಕಂಪನಿ ಬೇಕಾದ್ರೂ ಹಾಕೊಳ್ಬೇಕು. ಕಲರ್ ನಾವು ಹಾಕಿಲ್ಲ, ಯಾಕಂದ್ರೆ ಇಟ್ ಇಸ್ ವೆರಿ ಹಾರ್ಮ್ಫುಲ್ ಫಾರ್ ದ ಹೆಲ್ತ್. ನೀವು ಅವಾಯ್ಡ್ ಮಾಡ್ಕೊಳ್ಳೋದು ಕಲೀರಿ. ಕಲರ್ ನೋಡಿ ಏನು ಬೇಕಾಗಿಲ್ಲ, ಟೇಸ್ಟ್ ಚೆನ್ನಾಗಿದೆ ಸಾಕು. ಕಲರ್ ಇಂದ ಕ್ಯಾನ್ಸರ್ ಬರುತ್ತೆ. ಹೆಲ್ತ್ ಇಸ್ ಇಂಪಾರ್ಟೆಂಟ್. ಆಲ್ರೆಡಿ ಜಂಕ್ ಫುಡ್, ಬಟ್ ಇದರಲ್ಲಿ ಇನ್ನೂ ಹೋಮ್ ಮೇಡ್ ಆಗಿದೆ ಇದು. ಹೋಮೇಡ್ ಆಗಿದೆ, ಆದರೆ ಇದು ಜಂಕ್, ಅದಕ್ಕೆ ಇನ್ನೂ ಜಂಕ್ ಮಾಡ್ಕೊಂಡು ಹೋಗಬೇಡಿ. ಸ್ವಲ್ಪ ಕಲರ್ ಹಾಕಿ ನೋಡಿ ಸಾಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಲಾಸ್ಟ್ ಅಂಡ್ ಫೈನಲ್ ಕೊತ್ತಂಬರಿ ಸ್ವಲ್ಪ ಗಾರ್ನಿಶ್ ಮಾಡ್ಕೊಂಡು ಕೊತ್ತಂಬರಿ. ನಿಮ್ಮ ಗೋಬಿ ಮಂಚೂರಿ ಮನೆಯಲ್ಲಿ ಸಿದ್ಧ, ರೆಡಿ, ತಯಾರು. ಏನಾದ್ರೆ ಚೆನ್ನಾಗಿರ್ತದೆ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಸಪೋರ್ಟ್ ಮಾಡಿ. ಸ್ವಾತಿ ಮಾಸ್ಟರ್ ಕುಕಿಂಗ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು.